ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ಈ ಒಂದು ಚಾನೆಲ್ ಟ್ರೇಡರ್ಸ್ಗೆ ಹಾಗೂ ಇನ್ವೆಸ್ಟರ್ಗೆ ಸಂಬಂಧಪಟ್ಟಿರುವಂತಹ ಚಾನೆಲ್. ನೀವೇನಾದರೂ ಈ ಚಾನೆಲ್ಗೆ ಮೊದಲನೇ ಸಾರಿ ವಿಸಿಟ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾವು ಈ ಚಾನಲ್ನ ಕಟ್ಟಿ ಬೆಳೆಸ್ತಾ ಇರುವಂಥ ಉದ್ದೇಶ ಬಂದು ಕರ್ನಾಟಕದ ಟ್ರೇಡರ್ಸ್ ಹಾಗೂ ಇನ್ವೆಸ್ಟರ್ಗೋಸ್ಕರ. ಸೊ ನೀವು ಈ ಒಂದು ನಾಲೆಡ್ಜ್ನ ಮಿಸ್ ಮಾಡ್ಕೊಬಾರ್ದು ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ. ಸೊ ಪ್ರತಿ ಸಾರಿ ವಿಡಿಯೋ ಆಗಿದಾಗ ನಮ್ಮ ವಿಡಿಯೋ ನಿಮ್ಮ ಫೀಡಲ್ಲಿ ಅಪಿಯರ್ ಆಗುತ್ತೆ. ಸೊ ಹಾಗಾದರೆ ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಏನು ಒಂದು ವಿಷಯ, ಹರ್ಷದ್ ಮೆಹ್ತಾ ಆಗಿರ್ಬೋದು, ಕೇತನ್ ಪಾರಿಕಲ್ ಆಗಿರ್ಬೋದು, ನೀರವ್ ಮೋದಿ ಅಥವಾ ವಿಜಯ್ ಮಲ್ಯ ಆಗಿರ್ಬೋದು, ಇವ್ರಿಗೆಲ್ಲರ ಮಧ್ಯೆ ಒಂದು ಕಾಮನ್ ಆಗಿರೋವಂಥದ್ದು ಏನು? ಇವ್ರು ಎಲ್ಲರೂ ಮೋಸ ಮಾಡಿದ್ದಾರೆ ಅಂತ ಗೊತ್ತು. ಕೋಟ್ಯಾಂತರ ರೂಪಾಯಿಗಳು ಇವರು ದುಡ್ಡನ್ನ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ಹೆಂಗೆ ಮಾಡಿದ್ರು? ಏನಿಲ್ಲ, ಸಿಂಪಲ್. ಇವ್ರು ಎಲ್ಲ ಬ್ಯಾಂಕ್ಗಳಲ್ಲಿ ಅಥವಾ ನಮ್ಮ ಒಂದು ಲಾಗಳಲ್ಲಿ ಇರುವಂಥ ಲೂಪೋಲ್ಗಳನ್ನ ಇಟ್ಕೊಂಡು ಇವರು ದುಡ್ಡು ಮಾಡ್ಕೊಂಡ್ರು. ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ಗಳಿಂದ ಇರ್ಬೋದು ಅಥವಾ ನಮ್ಮ ಒಂದು ಇಂಡಿಯನ್ ಲಾಗಳು ಏನಿದೆ, ಬ್ಯಾಂಕಿಂಗ್ ಆ್ಯಕ್ಟ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಆ್ಯಕ್ಟ್ ಇರ್ಬೋದು, ಈ ಥರದ್ದೆಲ್ಲ ಏನಿದೆ, ಇವ್ರು ರೂಲ್ಸ್ಗಳನ್ನ ಲೂಪ್ ಹೋಲ್ ಹುಡುಕಿ ಇವರು ಅದನ್ನು ದುಡ್ಡನ್ನಾಗಿ ಎನ್ಕ್ಯಾಸ್ಟ್ ಮಾಡ್ಕೊತಾರೆ. ಈ ಒಂದು ಲೂಪ್ ಹೋಲ್ಗಳನ್ನ ಇಟ್ಕೊಂಡು ಬರೀ ಕೋಟ್ಯಾಂತರ ರೂಪಾಯಿ ಅಲ್ಲ, ಸಾವಿರಾರು ಕೋಟಿ ಹಣನ ಸಂಪಾದನೆ ಮಾಡ್ತಾರೆ. ಕೊನೆಗೆ ಇವರೆಲ್ಲ ಟ್ರಾಜಿಡಿಲಿ ಎಂಡ್ ಆಗ್ತಾರೆ. ಬಟ್ ಆ ಒಂದು ಲೈಫ್ ಸ್ಟೈಲ್, ಅವರು ಸಾಯೋ ಸ್ಟೇಜ್ಗೆ ಅವರು ಅರೆಸ್ಟ್ ಆಗಿರ್ತಾರೆ. ಅಲ್ಲಿವರೆಗೂ ಅವರು ಒಳ್ಳೆ ಲೈಫ್ನ ಲೀಡ್ ಮಾಡಿಬಿಟ್ಟಿರ್ತಾರೆ. ಸೊ ಇವತ್ತಿನ ಈ ಒಂದು ಟಾಪಿಕ್ನ ಹೀರೋ ಕಮ್ ವಿಲನ್ ಹರ್ಷದ್ ಮೆಹ್ತಾ. ಇಷ್ಟೊತ್ತವರೆಗೂ ಮಾತಾಡೋದ್ವಲ್ಲ ಎಲ್ಲ ಕತೆಗಳು, ಇದಕ್ಕೆಲ್ಲ ಒಂದು ದಾರಿ ಮಾಡಿಕೊಟ್ಟಂಥ ಮೊಟ್ಟ ಮೊದಲ ವ್ಯಕ್ತಿ, ತುಂಬ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಿದಂಥ ಮೊದಲ ವ್ಯಕ್ತಿ ಅನ್ನೋದಾದರೆ ದಿ ಒನ್ ಆ್ಯಂಡ್ ಓನ್ಲಿ ಹರ್ಷದ್ ಮೆಹ್ತಾ. 1954 ಹುಡ್ತಾನೆ. ತುಂಬ ಬಡವರಾಗಿರ್ತಾರೆ. ಫ್ಯಾಮಿಲಿ ಏನೂ ಇಲ್ಲ, ಅವ್ರ ಫ್ಯಾಮಿಲಿ ತುಂಬ ಬಡವರು. ಒಂದು ಬಾಡಿಗೆ ಮನೆಯಲ್ಲಿರುವಂಥ ಒಂದು ಸ್ಟೋರಿ ಅಂದ್ಕೊಳ್ಳಿ. ಆ ಥರ ತುಂಬ ಬಡಸ್ತನದಲ್ಲಿ ಹುಟ್ಟಿರುವಂಥ ಒಬ್ಬ ಪರ್ಸನ್. ಅವರು ರಾಯ್ಪುರದಲ್ಲಿ ಅವನ ಒಂದು ಪ್ರೈಮರಿ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾನೆ. ಅವನೇನಂತ ಹೇಳ್ಕೊಳೋಂಥ ಸ್ಟೂಡೆಂಟ್ ಅಲ್ವೇ ಅಲ್ಲ. ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಎಲ್ಲದಕ್ಕೂ ಆನ್ಸರ್ ಮಾಡ್ತಿದ್ದು ಅಂಥ ಸ್ಟೂಡೆಂಟ್ ಅಲ್ಲ. ಅವನೊಂದು ಪ್ರೈಮರಿ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಅವನು ಸ್ಕೂಲ್ ಲೈಫ್ನ ಹೆಂಗೆ ಕಳೀತಾನೆ ಅಂದರೆ ಒಂಥರ ಆ್ಯಾವ್ರೇಜ್ ಸ್ಟೂಡೆಂಟಲ್ಲೇ ಕಳೆದು ಬಿಡ್ತಾನೆ. ಸುಮಾರು ಸರಿ ಈತ ಸ್ಕೂಲಿಂದ ಹೊರಗಡೆ ಹಾಕಲ್ಪಟ್ಟಿರ್ತಾನೆ. ಬಿಕಾಸ್ ಅವನ ಒಂದು ಬಿಹೇವಿಯರ್ ಸರಿ ಇಲ್ಲದೆ ಇರ್ಬೋದು, ಅವ್ನು ಸರಿಯಾಗಿ ಓದ್ತಿಲ್ಲ ಅಂತಿರ್ಬೋದು, ಇಂಡಿಸಿಪ್ಲಿನ್ ಇರ್ಬೋದು, ಈ ಥರದಕ್ಕೆಲ್ಲ ಸುಮಾರು ಸರಿ ಅವನ್ನ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂದ್ಕೊಳ್ಳಿ ನೀವು. ಈ ಸ್ಕೂಲೆಲ್ಲ ಮುಗಿದ್ಮೇಲೆ ಅವನು ಕಾಲೇಜಿಗೆ ಬರ್ತಾನೆ. ಅವನು BCom ಕಂಪ್ಲೀಟ್ ಮಾಡ್ತಾನೆ ಮುಂಬೈಯಲ್ಲಿ. ಬ್ಯಾಚುಲರ್ ಆಫ್ ಕಾಮರ್ಸ್ನ ಲಾಲಾ ಲಜಪತ್ ರಾಯ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಇದೆಲ್ಲ ಮುಗಿದ್ಮೇಲೆ ಕೆಲಸ ಹುಡುಕ್ಬೇಕೀಗ. ಎಲ್ಲ ಥರ ವೆರೈಟಿ ಕೆಲಸಗಳನ್ನೂ ಮಾಡ್ತಾನೆ. ಬಟ್ಟೆಗಳನ್ನ ಸೇಲ್ ಮಾಡೋವಂಥದ್ದು ಇರ್ಬೋದು, ಗ್ರಾಸರಿ ಇರ್ಬೋದು, FMCG ಪ್ರಾಡಕ್ಟ್, ಎಲ್ಲ ಥರನೂ ಟ್ರೈ ಮಾಡ್ತಾನೆ. ಒಬ್ಬ BCom ಮಾಡಿರೋ ಸ್ಟೂಡೆಂಟ್ ಏನೆಲ್ಲ ಮಾಡ್ತಾನೆ ಅದನ್ನೆಲ್ಲ ಮಾಡ್ತಾನೆ ಇವನು ಕೂಡ. ಈ ಸಮಯದಲ್ಲಿ ಅವನಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ನಾನು 24,000 ಕೋಟಿನ ಬರೀ 3 ವರ್ಷದಲ್ಲಿ ಮಾಡ್ತೀನಿ ಅಂತ. ಏನೂ ಗೊತ್ತಿಲ್ಲ ಅವನಿಗೆ ಲೈಫಲ್ಲಿ ಮುಂದೆ ಏನಾಗುತ್ತೆ ಅಂತ, ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಎಲ್ಲ ಕಡೆ ಅಲ್ಲ ಇಲ್ಲ ಅನ್ನೋ ಥರ ಮೆಂಟಾಲಿಟಿಲೇ ಇರ್ತಾನೆ. ಬಟ್ ಅವನು ಅಲ್ಲಿಗೆ ಬಿಡಲ್ಲ. ಈ ಥರ ಅಷ್ಟೆಲ್ಲ ಕಷ್ಟ ಇದ್ದರೂ ಅಲ್ಲಿಗೆ ನಿಲ್ಸಲ್ಲ ಅವನು. ಅಯ್ಯೋ ಹಿಂಗೆಲ್ಲ ನಡೀತಿದೆ ಲೈಫಲ್ಲಿ ಅಂತ, ಏನಾದರೂ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಒಂದು ಸಾರಿ ಇದನ್ನೆಲ್ಲ ಬಿಟ್ಟು ಸರಿ ಹಾಗಾದರೆ ಕಂಪ್ನಿ ಕಡೆ MNCಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಅನ್ನೋದಕ್ಕೆ ಸೇರ್ಕೋತಾನೆ. ಒಬ್ಬ ಲೋ ಲೆವೆಲ್ ಎಂಪ್ಲಾಯಿಯಾಗಿ, ಸೇಲ್ಸ್ ಪರ್ಸನ್ ಆಗಿ. ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇವಲ ಬೇಸಿಕ್ ತಿಳ್ಕೊಳ್ಳೋವಂಥ ಅವಕಾಶ ಸಿಗುತ್ತೆ ಅವನಿಗೆ. ಆಗ ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆ ಇದು ನನ್ನ ಫೀಲ್ಡ್ ಅನಿಸ್ತಾ ಇದೆ, ನನಗೇನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ, ಇಲ್ಲಿ ನಾನು ಏನಾದರೂ ಕಲಿಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾನೆ. ಆವಾಗ ಅವ್ನಿಗನ್ಸುತ್ತೆ, ಓಕೆ ಇದು ನನಗೋಸ್ಕರನೇ ಇರೋವಂಥ ಕೆಲಸ ಅಂತ. ಸೊ ಅವತ್ತು ಅವನು ಅದನ್ನು ಡಿಸೈಡ್ ಮಾಡ್ತಾನೆ. ಸೊ ಅದೇ ವರ್ಷ ಅವನೇನು ಮಾಡ್ತಾನೆ, ಆ ಒಂದು ನ್ಯೂ ಅಶ್ಯೂರೆನ್ಸ್ ಕಂಪನಿನ ಬಿಟ್ಟು ಬ್ರೋಕರ್ ಫರ್ಮ್ಗೆ ಸೇರ್ಕೋತಾನೆ. 1981 ಸೇರ್ಕೊಂಡಿದ್ದಂಥ ಸ್ವಲ್ಪ ತಿಂಗಳುಗಳಲ್ಲೇ ಅವನು ಎಲ್ಲನೂ A to Z ಕಲಿಯೋಕ್ಕೆ ಟ್ರೈ ಮಾಡ್ತಾನೆ. ಆ ಒಂದು ಬ್ರೋಕರೇಜ್ ಕಂಪ್ನಿಯಲ್ಲಿ ಬೇರೆ ಬೇರೆ ಇನ್ಫ್ಲೂಯೆನ್ಷಿಯಲ್ ಬ್ರೋಕರ್ಸ್ ಯಾರಿರ್ತಾರೆ ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಅತಿ ವೇಗವಾಗಿ ಎಲ್ಲ ಥರ ಕೆಲಸಗಳನ್ನ ಕಲ್ತ್ಕೋತಾನೆ, ಕರಗತ ಮಾಡ್ಕೋತಾನೆ. ಅದಾದ 3 ವರ್ಷಗಳಲ್ಲೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಅಂತ ಏನು ಕರೀತಾರೆ, ಇಲ್ಲಿಗೆ ಇವನೇ ಸ್ವತಃ ಬ್ರೋಕರ್ ಆಗ್ತಾನೆ. ಒಂದು ಟೈಮಲ್ಲಿ ಬ್ರೋಕರ್ ಕಂಪನಿಗೆ ಸೇಲ್ಸ್ ಪರ್ಸನ್ ಆಗಿ ಹೋದಂಥ ಒಬ್ಬ ವ್ಯಕ್ತಿ BSEಲಿ ಬ್ರೋಕರೇ ಆಗಿಬಿಡ್ತಾನೆ. ಇದೆಲ್ಲ ಆಗ್ತಿದ್ದಂಗೆ ಸ್ವಂತ ಒಂದು ಕಂಪನಿನ ಓಪನ್ ಮಾಡ್ತಾನೆ, ಗ್ರೋಮೋರ್ ರಿಸರ್ಚ್ ಆ್ಯಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ. ಅವನಿಷ್ಟೆಲ್ಲ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿದ್ರು ಕೂಡ ಅಲ್ಲಿಗೆ ಅವನ ಆಸೆ ನಿಲ್ಲಲ್ಲ. ಆ ಸಕ್ಸಸ್ ಸಾಕು, ಇದನ್ನೇ ನೀಟಾಗಿ ನೋಡ್ಕೊಳ್ಳೋಣ ಅನ್ನೋದು ಅವನ ತಲೆಗೆ ಬರಲ್ಲ. ಅವನಿಗಿನ್ನೂ ಆಸೆಗಳು ಜಾಸ್ತಿ ಆಗುತ್ತೆ. ನಾನು ಇನ್ನೂ ಒಂದಷ್ಟು ಸಂಪಾದನೆ ಮಾಡಬೇಕು, ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಆಗುತ್ತೆ.
ದುಡ್ಡು ಮೇಲೆ ಅತಿಯಾದ ಆಸೆ, ಇನ್ನೂ ದುಡ್ಡು ಮಾಡಬೇಕು, ಅತಿಯಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಜಾಸ್ತಿಯಾಗಿ ಅಲ್ಲಿ ಅವನ ನಿಜವಾದ ದುರ್ಬುದ್ಧಿ ಅಂತ ಏನಿರುತ್ತೆ, ಅತಿಯಾದ ಆಸೆ ಬಂದು ಅವನ ಬುದ್ಧಿ ದುರ್ಬುದ್ಧಿಯಾಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕಿಂಗಲ್ಲಿರೋ ಲೂಪ್ ಹೋಲ್ಸ್ನ, ಅಂದರೆ ಏನು ಬ್ಯಾಂಕಿಂಗಲ್ಲಿ ಎಲ್ಲ ಹೋಲ್ನು ಮುಚ್ಚಕ್ಕಾಗಿರಲ್ಲ, ಕೆಲವೊಂದೊಂದು ಹುಳುಕುಗಳಿರುತ್ತೆ, ಆ ಹುಳುಕುಗಳನ್ನ ಯೂಸ್ ಮಾಡಿಕೊಂಡು ದುಡ್ಡು ಮಾಡೋ ಅಂಥ ಟೆಕ್ನಿಕ್ನ ಸ್ಟಾರ್ಟ್ ಮಾಡ್ತಾನೆ. ಅವನು ಮೊದಲನೇದಾಗಿ ಮಾಡಿದ್ದು ಅಥವಾ ಮೊದಲನೇದಾಗಿ ಹುಡುಕದಂಥ ಈ ಹುಳುಕ ಲೂಪ್ ಹೋಲ್ ಅಂತ ಏನು ಹೇಳ್ತಾರೆ, ಅದು ಬ್ಯಾಂಕ್ಗಳ ಇದ್ದಿದ್ದಂಥ ಲೂಪ್ ಹೋಲ್ನ RBI ಏನು ಮಾಡಿತ್ತು ಆ ಕಾಲದಲ್ಲಿ, ನೀವು ಬ್ಯಾಂಕಾಗಿರಬೇಕು ಅಥವಾ ಬ್ಯಾಂಕಾಗಿ ಕೆಲಸ ಮಾಡಬೇಕು ಅನ್ನೋದಾದರೆ ಒಂದಷ್ಟು ಫಿಕ್ಸ್ಡ್ ಅಮೌಂಟ್ನ ಗೌರ್ಮೆಂಟ್ ಬಾಂಡ್ ತೊಗೊಳಕ್ಕೆ ಮೀಸಲಿಟ್ಟಿರಬೇಕು ಅಂತ ರೂಲ್ಸ್ ಮಾಡಿರುತ್ತೆ. ಈ ಒಂದು RBI ರೂಲ್ಸ್ ಏನಿರುತ್ತೆ ಅದು ಎವ್ರಿ ವೀಕ್ ಒಂಥರ ಟೆಸ್ಟ್ ಥರ ಇರುತ್ತೆ. ಎವ್ರಿ ವೀಕ್ ಅದು ಒಂದು ಔಟ್ಪುಟ್ನ ನೋಡ್ತಾ ಇರುತ್ತೆ RBI. ಸೊ ಏನು ಮಾಡ್ತಾ ಇರುತ್ತೆ ಬ್ಯಾಂಕ್ಗಳು ಅಂದರೆ, ಆ ಒಂದು ಥ್ರೆಶೋಲ್ಡ್ನ ಅಥವಾ ಆ ಒಂದು ಮಾರ್ಕ್ನ ರೀಚ್ ಮಾಡೋಕ್ಕೆ ಹೆಂಗಾದರೂ ಮಾಡಿ ಅಮೌಂಟ್ನ ಜನ್ರೇಟ್ ಮಾಡಬೇಕು ಅಥವಾ ಡೆಪಾಸಿಟ್ನ ಜಾಸ್ತಿ ಮಾಡಬೇಕು, ಇನ್ಕಮ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಗೋಜಿಗೆ ಬಿದ್ದಿರುತ್ತೆ. ಆ ಗೌರ್ಮೆಂಟ್ ಬಾಂಡ್ನ ನೀವು ಇಟ್ಕೊಂಡೇ ಇರಬೇಕು, ಇಷ್ಟು ಗೌರ್ಮೆಂಟ್ ಬಾಂಡ್ನ ನೀವು ತಗೊಂಡೇಬೇಕು ಅನ್ನೋದನ್ನ ರೂಲ್ಸ್ ಇಂದ ಈ ಪ್ರಾಬ್ಲಮ್ಗಳೆಲ್ಲ ಕ್ರಿಯೇಟ್ ಆಗಿರುತ್ತೆ. ಇಲ್ಲ ಅಂದರೆ ಅವ್ರಿಗೆ ದಂಡ ಹಾಕ್ತಿದ್ರು. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ಯಾಂಕ್ಗಳು, ಏನಾದರೂ ಮಾಡಿ ಅದನ್ನು ಅಚೀವ್ ಮಾಡಲೇಬೇಕು ಆ ಟಾರ್ಗೆಟ್ನ, ಇಲ್ಲಾಂದರೆ ನಮಗೆ RBI ದಂಡ ಹಾಕುತ್ತೆ ಅಥವಾ ಪೆನಲ್ಟಿ ಹಾಕುತ್ತೆ ಅಂತ ಡಿಸೈಡ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋದ್ರ ಎಲ್ಲ ಬ್ಯಾಂಕ್ಗಳಿಗೂ ಅಷ್ಟೇ ಲಾಭ ಅಥವಾ ಅಷ್ಟೇ ದುಡ್ಡಾಗುತ್ತೆ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ತುಂಬ ಚೆನ್ನಾಗಿರೋ ಬ್ಯಾಂಕ್ಗಳಿರುತ್ತೆ, ಆ ಬ್ಯಾಂಕ್ಗಳು ಚೆನ್ನಾಗಿ ದುಡ್ಡು ಮಾಡ್ತಾ ಇರುತ್ತೆ. ಆ್ಯಂಡ್ ಸಣ್ಣ ಪುಟ್ಟ ಬ್ಯಾಂಕ್ಗಳಿರುತ್ತೆ, ಅವು ಅಷ್ಟಾಗಿ ದುಡ್ಡು ಮಾಡ್ತಾರಲ್ಲ. ಅದನ್ನು ನಾವು ತುಂಬ ಲೋ ಲೆವೆಲಲ್ಲಿರುವಂಥ ಬ್ಯಾಂಕ್ಗಳು ಅಥವಾ ಸಣ್ಣ ಪುಟ್ಟ ಬ್ಯಾಂಕ್ಗಳು ಅಂತ ಹೇಳ್ಬೋದು. ಯಾವಾಗ ಬೆಳೆದಿರೋವಂಥ ಬ್ಯಾಂಕ್ಗಳಿರುತ್ತೆ ಅವ್ರಿಗೆ ಗೌರ್ಮೆಂಟ್ ಬಾಂಡ್ಸ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಳೋದ್ರಲ್ಲಿ ಅಥವಾ ವೀಕ್ಲಿ ಆ ಟಾರ್ಗೆಟ್ನ ರೀಚ್ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಾಬ್ಲಮ್ ಇದ್ದಿದ್ದಂಥದ್ದು ವೀಕ್ ಬ್ಯಾಂಕ್ಗಳಿಗೆ. ಒಂದು ಎಕ್ಸಾಂಪಲ್ ಇದು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದಾದರೆ, ಟೀಚರ್ನ RBI ಅಂದ್ಕೊಳ್ಳಿ, ಅಂದರೆ ರಿಸರ್ವ್ ಬ್ಯಾಂಕ್ ಅಂದ್ಕೊಳ್ಳಿ, ಬ್ಯಾಂಕ್ಗಳನ್ನ ಸ್ಟೂಡೆಂಟ್ಗಳು ಅಂದ್ಕೊಳ್ಳಿ. 2 ಬ್ಯಾಂಕ್ಗಳಿರುತ್ತೆ ಅಥವಾ ಎಷ್ಟೊಂದು ಬ್ಯಾಂಕ್ಗಳಿರುತ್ತೆ. ಟೀಚರ್ ಯಾವಾಗ ಹೋಮ್ವರ್ಕ್ ಕೊಡ್ತಾರೆ, ಈ ಚೆನ್ನಾಗಿ ಓದ್ತಾ ಇರೋಂಥ ಸ್ಟೂಡೆಂಟು ಅಥವಾ ಪೆಟ್ ಸ್ಟೂಡೆಂಟ್ ಅಂತ ಏನಿರ್ತಾನೆ ಅವನು ಬೇಗ ಹೋಮ್ವರ್ಕ್ನ ಮುಗಿಸ್ತಾನೆ. ಬಟ್ ಆದರೆ ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳು ಅಥವಾ ವೀಕ್ ಸ್ಟೂಡೆಂಟ್ ಅಂತ ಏನಿರ್ತಾರೆ ಅವ್ರಿಗೆ ಹೋಮ್ವರ್ಕ್ ಮಾಡೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ನೀಟಾಗಿ ಬರೆದ್ರೆ ತಪ್ಪು ಬರ್ತಾರೆ. ಸೊ ಅವ್ರೇನು ಮಾಡಬೇಕು, ಸ್ಟ್ರಾಂಗ್ ಸ್ಟೂಡೆಂಟಿಂದ ಕಾಪಿ ಮಾಡಬೇಕು. ಯಾಕಂದರೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೋಗಿ ಹೇಳೋಕ್ಕಾಗಲ್ಲ. ಆಗೇನು ಮಾಡೋರು, ಸ್ಟ್ರಾಂಗ್ ಸ್ಟೂಡೆಂಟ್ ಅಂತ ಯಾರಿರೋರು ಅಥವಾ ಹೈಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಗಳು ಅವ್ರ ಹತ್ರ ಏನಾದರೂ ಒಂಚೂರು ಮಸ್ಕ ಹೊಡೆದು ಅಥವಾ ನೈಸ್ ಮಾಡಿ ಅವ್ರಿಗೆ ಏನಾದರೂ ತಿಂಡಿ ಗಿಂಡಿ ಕೊಡಿಸಿ ಅವ್ರ ಕೆಲಸಗಳನ್ನ ಮಾಡಿಕೊಟ್ಟು ಏನೋ ಮಾಡಿ ನೋಟ್ಸ್ಗಳನ್ನ ಅಥವಾ ಅವ್ರ ಹೋಮ್ವರ್ಕ್ಗಳನ್ನ ಇಸ್ಕೊಂಡು ಮಾಡ್ತಿದ್ರು. ಸೇಮ್ ಅದೇ ಥರನೇ ವೀಕ್ ಬ್ಯಾಂಕ್ಗಳು ಏನು ಮಾಡ್ತಿದ್ರು, ಗೌರ್ಮೆಂಟ್ ಬಾಂಡ್ಸ್ನ ಆಲ್ರೆಡಿ ಬೆಳೆದು ನಿಂತಿರೋವಂಥ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹತ್ರ ಬಾರೋ ಮಾಡ್ತಿದ್ರು, ಅಂದರೆ ತೊಗೊಬರ್ತಿದ್ರು. ಬ್ಯಾಲೆನ್ಸ್ ಮಾಡಬೇಕಲ್ಲ. ಈಗ ಒಂದು ವಾರದಲ್ಲಿ ನೀವು 100 ಗೌರ್ಮೆಂಟ್ ಬಾಂಡ್ನ ನಿಮ್ಮ ಹತ್ರ ಇಟ್ಕೋಬೇಕು ಅಥವಾ ನೀವು ಓನ್ ಮಾಡಲೇಬೇಕು ಅಂತ ಇದ್ದಾಗ ಒಂದು 60-40 ಆಗಿದ್ರೆ ಇನ್ನು ಮಿಕ್ಕಿದ ಬಾಂಡ್ನ ಬೆಳೆದಿರುವಂಥ ಬ್ಯಾಂಕ್ಗಳು ಏನಿರುತ್ತೆ ಅವ್ರ ಹತ್ರ ಬಾರೋ ಮಾಡ್ತಿದ್ರು, ತೊಗೊಂಡು ಬರ್ತಿದ್ರು ಅವ್ರ ಕಡೆಯಿಂದ. ಈ ತೊಗೊಂಬಂದಿರೋದಕ್ಕೆ ಏನಾದರೂ ಕೊಡಬೇಕಲ್ಲ, ಅದಕ್ಕೆ ಒಂದು ಇಂಟ್ರೆಸ್ಟ್ ಅಂತ ಕೊಡೋರು, ಅಂದರೆ ಬಡ್ಡಿ ಅಂತ ಕೊಡೋರು. ಆ ಒಂದು ಇಂಟ್ರೆಸ್ಟ್ ಪರ್ಪಸ್ಗೋಸ್ಕರ ಬ್ಯಾಂಕು ಓಕೆ ನಾವು ಈ ಥರದನ್ನ ಇಟ್ಕೊಂಡು ಫಸ್ಟೇ ಪರ್ಚೇಸ್ ಮಾಡಿ ಸಣ್ಣ ಪುಟ್ಟ ಬ್ಯಾಂಕ್ಗಳಿಗೆ ಮಾರಿದ್ರೆ ಬಡ್ಡಿ ಬರುತ್ತಲ್ಲ ಅಂತ ಇವ್ರೇನು ಮಾಡ್ತಿದ್ರು, ದೊಡ್ಡ ಬ್ಯಾಂಕ್ಗಳು ಲಾಟ್ ಕಟ್ಲೆ, ಅಂದರೆ ಗೌರ್ಮೆಂಟ್ ಸ್ಟ್ಯಾಂಡರ್ಡ್ ಇಟ್ಟಿದ್ರೆ 100 ನೀವು ಮೇಂಟೈನ್ ಮಾಡಬೇಕು ಅಂತ 500-600 ತರೋ ಅಂಥದ್ದು ದೊಡ್ಡ ಬ್ಯಾಂಕ್ಗಳು, ಮಿಕ್ಕಿದ್ದನ್ನು ಸಣ್ಣ ಪುಟ್ಟ ಬ್ಯಾಂಕ್ಗಳಿಗೆ ಬಡ್ಡಿ ರೂಪದಲ್ಲಿ ಮಾರ್ತಿದ್ರು. ಬಟ್ ಇದು ಡೈರೆಕ್ಟ್ ಬ್ಯಾಂಕ್ ಮಧ್ಯ ಆಗ್ತಾ ಇರಲ್ಲ. ಇಲ್ಲೇನಾಗೋದು ಅಂದರೆ ಮಧ್ಯ ಒಬ್ಬ ಬ್ರೋಕರ್ ಬರೋನು. ಈ ಒಂದು ಲೂಪ್ ಹೋಲ್ನ ಹುಡುಕಿ ಸುಮಾರು ಜನ ಮಾಡ್ತಿದ್ರು. ಬಟ್ ಈ ಒಂದು ಲೂಪ್ ಹೋಲ್ನ ಮೇಜರ್ ಆಗಿ ಯೂಸ್ ಮಾಡ್ಕೊಂಡಿದ್ದು ಹರ್ಷದ್ ಮೆಹ್ತಾ. ಏನು ಮಾಡ್ತಿದ್ದ, ವೀಕ್ ಬ್ಯಾಂಕ್ಗಳ ಹತ್ರ ಹೋಗ್ಬಿಟ್ಟು ಅಥವಾ ಸಣ್ಣ ಪುಟ್ಟ ಬ್ಯಾಂಕ್ಗಳ ಹತ್ರ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋಂಥ ಗೌರ್ಮೆಂಟ್ ಬಾಂಡ್ಸ್ನ ನಾನು ಕೊಡ್ತೀನಿ. ಬಟ್ ಇಲ್ಲಿ ಒಂದು ಕಿರಾತಕ ಬುದ್ಧಿನ ಏನು ತೋರಿಸ್ತಾ ಅಂದ್ರೆ ಇವನು, ನನ್ನ ಒಂದು ಪರ್ಸನಲ್ ಅಕೌಂಟಿಗೆ ಪೇ ಮಾಡಬೇಕು ನಿಮ್ಮ ಒಂದು ಪೇಮೆಂಟ್ನ, ಚೆಕ್ಗಳನ್ನ ಅನ್ನೋದನ್ನ ತಂದು ಮುಂದೆ ಇಟ್ಟ. ಸೊ ಅದಕ್ಕೆ ಸಣ್ಣ ಪುಟ್ಟ ಬ್ಯಾಂಕ್ಗಳು ವಿಧಿ ಇಲ್ದಿರ ಅಕ್ಸೆಪ್ಟ್ ಮಾಡ್ತವೆ. ಸೊ ಅದನ್ನು ಪೇ ಮಾಡ್ತೀನಿ ಅಂತ ಹೇಳಿ ಹರ್ಷ ಏನು ಮಾಡ್ತಾನೆ, ಒಂದಷ್ಟು ಟೈಮ್ ಕೇಳ್ತಾನೆ, ಇದನ್ನು ನಿಮಗೆ ಕೊಡಬೇಕು ಅಂದರೆ ನಂಗೆ ಸ್ವಲ್ಪ ದಿನ ಸಮಯ ಕೊಡಿ ಅಂತ. ಆಗಿನ ಒಂದು ಕಾಲದಲ್ಲಿ ಅಥವಾ ಆಗಿನ ಒಂದು ಮಟ್ಟದಲ್ಲಿ ಹರ್ಷ ತುಂಬ ಒಂದು ಲೆವೆಲ್ಗೆ ಬೆಳೆದಿರ್ತಾನೆ, ಹೈ ಲೆವೆಲಲ್ಲಿ ಇರ್ತಾನೆ. ಯಾಕೆ ಅಂದರೆ ಅವನು ಆಲ್ರೆಡಿ ಸುಮಾರು ಕಂಪ್ನಿಗಳನ್ನ ಓನ್ ಮಾಡಿರ್ತಾನೆ, ಸ್ಟಾಕ್ ಬ್ರೋಕರ್ ಆಗಿರ್ತಾನೆ. ಹಾಗಾಗಿ ಅವನ ಮೇಲೆ ಒಂದು ನಂಬಿಕೆ ಇರುತ್ತೆ ಸಣ್ಣ ಪುಟ್ಟ ಬ್ಯಾಂಕ್ಗಳಿಗೆ. ಸೊ ಏನಾದರೂ ಆಗಲಿ ಈ ಬ್ರೋಕರ್ಗಳು ನಮಗೆ ತಂದು ಕೊಟ್ಟರೆ ಸಾಕು, ಸ್ವಲ್ಪ ದಿನಕ್ಕೆ ನಮಗೇನು ಬೇಕು, ಗೌರ್ಮೆಂಟ್ ಬಾಂಡ್ಸ್ ಬೇಕಷ್ಟೇ, ಅದನ್ನು ನಾವು ಮೀಟ್ ಮಾಡಬೇಕು, ಇವನಿಗೆ ನಾನು ಪೇ ಮಾಡ್ತೀನಿ, ಸ್ವಲ್ಪ ದಿನಗಳ ತನಕ ಕಾಯೋಣ ಅನ್ನೋದನ್ನ ತೀರ್ಮಾನ ಮಾಡ್ಕೊತವೆ ಬ್ಯಾಂಕ್ಗಳು. ಬಟ್ ಈ ಒಂದು ಗೌರ್ಮೆಂಟ್ ಬಾಂಡ್ಸ್ಗಳ ಇವನ ಹತ್ರನೂ ಇರಲ್ಲ. ಇವನೇನು ಮಾಡ್ತಾನೆ, ಬ್ಯಾಂಕ್ಗಳ ಹತ್ರ ಹೋಗ್ತಾನೆ.
ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹತ್ರ. ಇಲ್ಲೇನು ಮಾಡ್ತಾನೆ ಮೇತ್ರ, ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹತ್ರ ಹೋಗಿ ನಿಮ್ಗೆ ಏನು ಕೊಡಬೇಕು ಬಡ್ಡಿನ ನಾನು ಕೊಡ್ತೀನಿ, ನನಗೆ ನಿಮ್ಮ ಎಕ್ಸ್ಟ್ರಾ ಬಾಂಡ್ಸ್ಗಳನ್ನ ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ. ಇವ್ರ ಹತ್ರನೂ ಏನು ಮಾಡ್ತಾನೆ, ಇವ್ರಿಗೂ ಬಡ್ಡಿ ಬೇಕಾಗಿರುತ್ತೆ, ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತಲ್ಲ, ಸರಿ ಕೊಡಿಸಿ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಒಂದು ಮಧ್ಯ ತೊಗೊಂಬರೋದೇನು ಅಂದರೆ ಸಮಯನ. ಸ್ವಲ್ಪ ಟೈಮ್ ಕೊಡಿ ನನಗೆ, ನಾನು ನಿಮಗೆ ಬಡ್ಡಿ ಕೊಡಿಸ್ತೀನಿ, ಗೌರ್ಮೆಂಟ್ ಬಾಂಡ್ಸ್ನ ನಾನು ಕೊಟ್ಬಿಡಿ ಅನ್ನೋ ಒಂದು ವಿಷಯನ ಪ್ರಸ್ತಾಪ ಮಾಡ್ತಾನೆ. ಇದಕ್ಕೆ ಬ್ಯಾಂಕ್ಗಳು ಒಪ್ಕೊಳುತ್ತೆ. ಯಾಕೆಂದರೆ ಅವನು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರ್ತಾನೆ, ತುಂಬ ಇನ್ಫ್ಲೂಯೆನ್ಸ್ ಮಾಡೋಂಥ ಪರ್ಸನ್ ಆಗಿರ್ತಾನೆ, ತುಂಬ ದೊಡ್ಡ ದೊಡ್ಡ ಕಂಪನಿಗಳನ್ನ ಓನ್ ಮಾಡಿರ್ತಾನೆ. ಸೊ ಎರಡೂ ಬ್ಯಾಂಕ್ಗಳ ಮಧ್ಯೆ ಈ ಒಂದು ಎಸ್ಟಾಬ್ಲಿಷ್ ಆಗಿರುವಂಥ ಪರ್ಸನ್ ಬಂದಾಗ ಆಬ್ವಿಯಸ್ಲಿ ಒಪ್ಕೋತಾರೆ. ಇಲ್ಲೂ ಕೂಡ ಅದೇ ಆಗಿದ್ದು, ಎರಡೂ ಬ್ಯಾಂಕ್ಗಳು, ವೀಕ್ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಬ್ಯಾಂಕ್ ಆಗಿರ್ಬೋದು, ಈ ಎರಡೂ ಬ್ಯಾಂಕ್ಗಳು ಒಪ್ಕೊಳ್ಳುತ್ತೆ. ಸೊ ಇವನೇನು ಮಾಡ್ತಿದ್ದ, ಎರಡು ಬ್ಯಾಂಕ್ಗಳ ಮಧ್ಯೆನೂ ಪ್ರಾಮಿಸ್ ಮಾಡಿಬಿಡ್ತಿದ್ದ, ನಿಮಗೆ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಒಂದು ಬಾಂಡ್ಗಳನ್ನ ಕೊಡ್ತೀನಿ, ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹತ್ರ ನಿಮಗೆ ನಾನು ಏನು ಬಡ್ಡಿ ಕೊಡಬೇಕು ಅದನ್ನು ನಾನು ಕೊಡಿಸ್ತೀನಿ. ಸೊ ಈ ಬ್ಯಾಂಕ್ಗಳ ಮಧ್ಯೆ ಪ್ರಾಮಿಸ್ ಮಾಡ್ದಂಗೆ ವೀಕ್ ಬ್ಯಾಂಕ್ಗಳಿಗೆ ಗೌರ್ಮೆಂಟ್ ಬಾಂಡ್ಸ್ಗಳನ್ನ ಆ್ಯಂಡ್ ಸ್ಟ್ರಾಂಗ್ ಬ್ಯಾಂಕ್ಗಳಿಗೆ ಇಂಟ್ರೆಸ್ಟ್ಗಳನ್ನ ಪೇ ಮಾಡ್ತಾನೆ. ಅವರು ಅದನ್ನು ಇಟ್ಕೊಂಡು ತುಂಬ ಖುಷಿ ಆಗ್ತಾರೆ. ಬಿಕಾಸ್ ವೀಕ್ ಬ್ಯಾಂಕ್ಗಳಿಗೆ ಬೇಕಾಗಿರುತ್ತೆ ಆ್ಯಂಡ್ ಸ್ಟ್ರಾಂಗ್ ಬ್ಯಾಂಕ್ಗಳಿಗೆ ಬಡ್ಡಿ ತಿನ್ನೋ ಆಸೆ ಇರುತ್ತೆ. ಎರಡಕ್ಕೂ ಅವ್ರವ್ರಿಗೆ ಏನು ಬೇಕೋ ಅದು ಸಿಗುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ ಇಲ್ಲಿ. ಬಟ್ ನಮಗೆ ಬಂದಿದ್ದ ಕ್ವಶನ್ ಏನಂದರೆ, ಇದೆಲ್ಲ ಸರಿ, ಬಟ್ ಹರ್ಷದ್ ಮೆಹ್ತಾ ಇದನ್ನೇ ಹೆಂಗೆ ದುಡ್ಡು ಮಾಡ್ಕೊಂಡ ಅನ್ನೋದು. ನಾನು ಎರಡು ಬ್ಯಾಂಕ್ಗಳ ಮಧ್ಯೆ ಮಾತಾಡಬೇಕಾದ್ರೆ, ಡೀಲ್ ಮಾಡಬೇಕಾದ್ರೆ ಹರ್ಷ ಕೇಳಿದ್ದು ಇಬ್ಬರ ಹತ್ರನೂ ಒಂದೇ, ಅದು ಸಮಯ, ಟೈಮು. ಸ್ವಲ್ಪ ದಿನ ಟೈಮ್ಗಳನ್ನ ಕೇಳ್ದ, ಈ ಟೈಮೇ ಇವನಿಗೆ ಲಾಭ ಆಗಿದ್ದು. ಸೊ ಈ ಕೋಟ್ಯಾಂತರ ರೂಪಾಯಿ ಅಮೌಂಟ್ಗಳು ಇವನ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಆಗ್ತಿತ್ತು. ಟ್ರಾನ್ಸಾಕ್ಷನ್ ಮಧ್ಯೆ ನಡೀತಾ ಇದ್ದಂಥ ಅಮೌಂಟ್ಗಳು ಸುಮಾರು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಲ್ಲ, ಇದೆಲ್ಲ ಬಂದು ಇವನ ಪರ್ಸ್ನಲ್ ಅಕೌಂಟಲ್ಲಿ ಇರ್ತಿತ್ತು. ಸೊ ಈ ಪರ್ಸ್ನಲ್ ಅಕೌಂಟಲ್ಲಿ ಇವನೇನು ಮಾಡ್ತಿದ್ದ, ಸ್ಟಾಕ್ ಮಾರ್ಕೆಟಿಗೆ ತಂದು ಎಲ್ಲ ಅಮೌಂಟ್ನೂ ಸುರಿತಿದ್ದ. ಇವನು ಎಲ್ಲ ಒಂದು ಕಂಪ್ನಿಗಳ ಮೇಲೂ ಸುರಿತಾ ಇಲ್ಲ, ಕೆಲವೊಂದೊಂದು ಕಂಪನಿಗಳ ಸ್ಟಾಕ್ ಮೇಲೆ ತೊಗೊಂಬಂದು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಂಥ ಇನ್ವೆಸ್ಟ್ಮೆಂಟ್ ಅಲ್ಲ ಇದು. ಇವತ್ತೊಂದು 50 ಕೋಟಿ, 100 ಕೋಟಿ, ಸಾವಿರ ಕೋಟಿಗಟ್ಟಲೆ ಸ್ಟಾಕ್ಗಳನ್ನ ಪರ್ಚೇಸ್ ಮಾಡಿಬಿಡ್ತಿದ್ದ. ಯಾವಾಗ ಈ ಥರ ಎಕ್ಸ್ಟರ್ನಲ್ ಫೋರ್ಸು ಕೋಟ್ಯಾಂತರ ರೂಪಾಯಿ ಬಂಡವಾಳ ಒಂದೇ ಕಂಪ್ನಿ ಮೇಲೆ ಹಾಕ್ತಾನೆ, ಆ ಸ್ಟಾಕ್ಗಳು ಇದ್ಕಿದಂಗೆ ಮೇಲೋಗ್ತಾ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ರೈಸ್ ಆಗೋದೇ ಹಿಂಗೆ, ಯಾವಾಗ ಜಾಸ್ತಿ ಜನ ಬೈ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಯಾವಾಗ ಜಾಸ್ತಿ ಜನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಮಾರ್ಕೆಟ್ ಬೀಳ್ತಾ ಹೋಗುತ್ತೆ. ಇವನು ಯಾವಾಗ ಕೋಟ್ಯಾಂತರ ರೂಪಾಯಿ ತೊಗೊಂಬಂದು ಸುರಿತಾನೆ, ಸುಮಾರು ಕೋಟಿಗಳಗಟ್ಲೆ ತುಂಬ ಯೂಜ್ ಮನಿನ ತೊಗೊಂಬಂದು ಒಂದೊಂದೇ ಕಂಪ್ನಿ ಮೇಲೆ ಅಥವಾ ತುಂಬ ಕಮ್ಮಿ ಕಂಪನಿಗಳ ಮೇಲೆ ತೊಗೊಂಡು ಲಾಟ್ ಆಗ್ತಾನೆ. ಆ ಕಂಪನಿಗಳ ಶೇರ್ ವ್ಯಾಲ್ಯೂ ಇದ್ಕಿದಂಗೆ ರೈಸ್ ಆಗಿಬಿಡುತ್ತೆ. ಯಾವಾಗ ಈ ಥರ ಸೆಲೆಕ್ಟಿವ್ ಕಂಪನಿಗಳ ಶೇರ್ಗಳು ತುಂಬ ಹೈಟ್ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಿಮ್ಮಂಥ ಇನ್ವೆಸ್ಟರ್ಸ್ಗಳೆಲ್ಲ ಏನು ಮಾಡ್ತೀವಿ, ಓಕೆ ಮೊನ್ನೆ ಇದು 50 ರೂಪಾಯಿ ಇತ್ತು, ಇವತ್ತು 150 ರೂಪಾಯಿ ಆಗಿದೆ, ನಾಳೆ 200 ರೂಪಾಯಿ ಆಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಎಲ್ಲ ತೊಗೋತೀವಿ. ಸೊ ಇಲ್ಲೂ ಕೂಡ ಅದೇ ಆಗಿದ್ದು, ಜನಗಳು ಈ ಥರ ಹೋಗ್ತಾ ಇರೋವಂಥ ಸ್ಟಾಕ್ಗಳು ಅಂದರೆ ಒಂದು ದಿನ ಅಪ್ಪರ್ ಲಿಮಿಟ್ ಟಚ್ ಮಾಡ್ಕೊಂಡು ಹೋಗ್ತಾನೆ ಇರೋದು. ಹೀಗೆ ಹೋಗ್ತಿದ್ದಾಗ ಜನಗಳು ಏನು ಅನ್ನಿಸ್ತು ಅಂದರೆ, ಓಕೆ ಈ ಸ್ಟಾಕ್ ತುಂಬ ರೈಸ್ ಆಗ್ತಿದೆ, ಹೀಗೆ ರೈಸ್ ಆಗ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ನಾವು ಮಾಡ್ಬೋದು ಅನ್ನೋ ಒಂದು ಆಸೆಯಲ್ಲಿ ಸ್ಟಾಕ್ನ ಬೈ ಮಾಡ್ತಾರೆ. ಇನ್ನೂ ರೈಸ್ ಆಗುತ್ತೆ ಅನ್ನೋದು, ಆಬ್ವಿಯಸ್ಲಿ ರೈಸ್ ಆಗಬೇಕಲ್ಲ. ಒಂದು ವಾರದಿಂದ ಒಂದು ಸ್ಟಾಕು ಇದಕ್ಕಿದಂಗೆ ರೈಸ್ ಆಗ್ತಾನೆ ಇದೆ, ಟ್ರಿಮೆಂಡಸ್ ಆಗಿ 10%, 20% ಅಂದಾಗ ಆ ಒಂದು ಇಂಟ್ರೆಸ್ಟ್ ಬರುತ್ತೆ ಬೇರೆ ಬೇರೆ ಸ್ಟಾಕ್ ಹೋಲ್ಡರ್ಸ್ಗಳಿಗೂ ಅಥವಾ ಬೇರೆ ಬೇರೆ ಇನ್ವೆಸ್ಟರ್ಸ್ಗಳಿಗೂ, ನಾವು ಇನ್ವೆಸ್ಟ್ ಮಾಡೋಣ ಅನ್ನೋದು. ಇದೇನಾಯಿತು ಅಂದರೆ, ಅವನು ತಳ್ತಿದ್ದ ಇಂಜೆಕ್ಟ್ ಮಾಡಿ ಲಿಕ್ವಿಡಿಟಿನ, ಇವರು ಎಲ್ಲ ತೊಗೊಂಬಂದು ಇಂಡಿಯಾದಲ್ಲಿರೋವಂಥ ಇನ್ವೆಸ್ಟರ್ಸ್ಗಳು ತಳ್ಳಿದ್ರು. ಈ ಒಂದು ಸಮಯದಲ್ಲಿ ಇಬ್ಬರೂ ತಗೊಂಡು ಚೆನ್ನಾಗಿ ಹಣ ಸುರಿದಾಗ ದೇಶದಲ್ಲಿರುವಂಥ ಇನ್ವೆಸ್ಟರ್ಸು ಹಾಗೂ ಬ್ಯಾಂಕ್ಗಳಲ್ಲಿ ಇದ್ದಂಥ ಮನಿಗಳನ್ನ ತೊಗೊಂಬಂದು ವರ್ಷ ಹಾಕಿದಂಥ ಇನ್ವೆಸ್ಟ್ಮೆಂಟು ಎರಡೂ ಸೇರಿ ಗಗನಕ್ಕೇರ್ಬಿಡ್ತು ಕೆಲವು ಸ್ಟಾಕ್ಗಳು. ನಿಮ್ಗೆ ಅನ್ಸ್ಬೋದು, ಹೌದು ಈ ಥರ ತೊಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಬ್ಯಾಂಕ್ ಮನಿನ ತೊಗೊಂಬಂದು ಇಡ್ತಿದ್ರೆ ಹರ್ಷ ಹೆಂಗೆ ಮನಿನ ವಾಪಸ್ ಕೊಡ್ತಿದ್ದ? ಇಂಟ್ರೆಸ್ಟ್ ಕೊಡಬೇಕಾಗಿತ್ತಲ್ಲ ಒಳ್ಳೊಳ್ಳೆ ಬ್ಯಾಂಕ್ಗಳಿಗೆ, ಹೆಂಗೆ ಕೊಡ್ತಿದ್ದ? ಇಲ್ಲೇ ನೀವು ಲೂಪ್ ಹೋಲ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಿತ್ತು. ಒಂದು ಬ್ಯಾಂಕಲ್ಲಾದರೆ ಈ ಥರ ಒಂದು ಕಿತಾಪತಿ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದಾಗ ವಾಪಸ್ ಕೊಡಿ ಅಂತ ಕೇಳ್ತಾರೆ ಅನ್ನೋ ಒಂದು ಕಾರಣದಿಂದ ಬರೀ 2 ಬ್ಯಾಂಕ್ಗಳ ಮಧ್ಯೆ ಮಾತ್ರ ಮಾಡ್ತಾ ಇರಲಿಲ್ಲ, ಅವನು ನೂರಾರು ಬ್ಯಾಂಕ್ಗಳ ಮಧ್ಯೆ ಈ ಕೆಲಸನ ಮಾಡ್ತಿದ್ದ. ಅವನು ಕೈ ಬದಲಾಯಿಸ್ತಿದ್ದ, ಅಲ್ಲಿಂದ ಇಸ್ಕೊಳೋದು, ಸ್ಟಾಕ್ ಮಾರ್ಕೆಟ್ ಹಾಕೋದು, ಆ್ಯಂಡ್ ಕೆಲವೊಬ್ಬೊಬ್ಬರು ಅರ್ಜೆಂಟಾಗಿ ದುಡ್ಡು ಕೇಳಿದಾಗ ಇನ್ನೊಬ್ಬರ ಹತ್ರ ಇಸ್ಕೊಂಬಂದು ಇನ್ನೊಬ್ರು ಕೊಡೋದು, ಈ ಥರ ಒಂದು ಕೈ ಬದಲಾಯಿಸುವಂಥ ಕೆಲಸನ ರೊಟೇಟ್ ಮಾಡೋವಂಥದ್ದು ಚೆನ್ನಾಗಿ ಮಾಡ್ದ ಅಥವಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ದ. ಆ ಟೈಮಲ್ಲಿ ಯಾವಾಗ ಸ್ಟಾಕ್ಗಳು ತೀರಾ ಹೈ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಇವನೇ ಮೋಸ್ಟ್ ಆಫ್ ದ ಇನ್ವೆಸ್ಟರ್ ಆಗಿದ್ದ. ಬಿಕಾಸ್ ಬರೋ ಮನಿನೆಲ್ಲ ತೊಗೊಂಡೋಗಿ ಡಂಪ್ ಮಾಡ್ತಿದ್ದ, ಸೆಲ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ದ ಅಥವಾ ಅವನ ಪೊಸಿಷನ್ನ ಕ್ಲಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ.
ಆ್ಯಂಡ್ ಆ ಒಂದು ಬಂದಿರೋ ಪ್ರಾಫಿಟಲ್ಲಿ ಯಾರಿಗೆ ಅರ್ಜೆಂಟ್ ನೆಸೆಸಿಟಿ ಇರುತ್ತೆ ಅವ್ರಿಗೆ ದುಡ್ಡು ಕೊಡೋವಂಥದ್ದು ಈ ಕೆಲಸಗಳನ್ನ ತುಂಬಾ ಮಾಡ್ದ. ಯಾವ ಲೆವೆಲ್ಗೆ ಮಾಡ್ತಿದ್ದ ಅಂದರೆ ಇಂಡಿಯಾದಲ್ಲಿ ಇದ್ದಂಥ ಎಲ್ಲ ಸ್ಟಾಕ್ ಬ್ರೋಕರ್ಗಳು ಹಣ ಸೇರಿಸಿದ್ರೆ ಇವನು ಹಣ ಆಗ್ತಿತ್ತು. ಆ ರೇಂಜಿಗೆ ಅದು ಆ ಮಟ್ಟಿಗೆ ಇವನು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲ ಚೆನ್ನಾಗಿ ನಡೀತಿತ್ತು. ಬಟ್ ಇವನು ಇಲ್ಲಿಗೆ ನಿಲ್ಲಿಸ್ಲಿಲ್ಲ. ಇಲ್ಲಿಗೆ ನಿಲ್ಲಿಸಿದ್ರು ಅಥವಾ ಇಲ್ಲಿಗೆ ಅವ್ನು ಬಿಟ್ಟಿದ್ರು ಎಲ್ಲ ಸರಿ ಹೋಗ್ತಿತ್ತು. ಅವ್ನ ಲೈಫಲ್ಲಿ ಅವ್ನು ಸೆಟ್ಲಾಗಿ ಆರಾಮಾಗಿರ್ತಿದ್ದ ಲಕ್ಸುರಿಯಸ್ ಆಗಿ. ಬಟ್ ಅವನ ಒಂದು ಅತಿಯಾದ ಆಸೆ ಇನ್ನೂ ಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ತಲೆಗೆ ಹೊಕ್ಕಿತ್ತು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಕೆಲವು ಬ್ಯಾಂಕ್ಗಳ ಹತ್ರ ಟೈಅಪ್ ಆಗ್ತಾನೆ. ಆ ಬ್ಯಾಂಕ್ಗಳಲ್ಲಿ ಕೆಲವು ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಕರಾಡ್ ಆ್ಯಂಡ್ ಮೆಟ್ರೋಪಾಲಿಟನ್ ಕೋಆಪರೇಟಿವ್ ಬ್ಯಾಂಕ್, ಈ ಬ್ಯಾಂಕ್ಗಳ ಜೊತೆ ಇನ್ನೂ ಒಂದಷ್ಟು ಹಲವು ಸಣ್ಣ ಪುಟ್ಟ ಬ್ಯಾಂಕ್ಗಳ ಹತ್ರ ಟೈಅಪ್ ಮಾಡ್ಕೊತಾನೆ. ಫೇಕ್ ಬ್ಯಾಂಕ್ ರಿಸಿಪ್ಟ್ಗಳನ್ನ ಅವ್ರ ಕಡೆಯಿಂದ ತಗೊಂಡು ಯಾವುದೇ ಸೆಕ್ಯೂರಿಟಿ ಇಲ್ಲದಂಥ ರಿಸಿಪ್ಟ್ಗಳಾಗಿರುತ್ತೆ ಇವು. ಅಂದರೆ ಗೌರ್ಮೆಂಟ್ ಬಾಂಡ್ಸ್ ಅಂದಾಗ ಗೌರ್ಮೆಂಟ್ ಟ್ರೆಷರಿಯಿಂದ ಬಂದಿರುತ್ತೆ. ನಿಮಗೆ ಡೆಫಿನೆಟಾಗಿ ಇಂಟ್ರೆಸ್ಟು ಮತ್ತು ಹಣ ಎರಡೂ ಇರುತ್ತೆ. ಬಟ್ ಇವು ಯಾವುವು ಅದಕ್ಕೆ ಸಂಬಂಧಪಟ್ಟಿರಲ್ಲ. ಪ್ರೈವೇಟ್ ಬ್ಯಾಂಕ್ಗಳ ರಿಸಿಪ್ಟ್ ಆಗಿರುತ್ತೆ ಇವು. ಸುಮ್ಮನೆ ಕಾಟಾಚಾರಕ್ಕೆ ಬರೆದಂಥ ಒಂದು ಪೇಪರ್ಗಳಾಗಿರುತ್ತೆ. ಯಾವುದೇ ಬೆಲೆ ಇರಲ್ಲ, ಯಾವುದೇ ಗ್ಯಾರಂಟಿ ಇರಲ್ಲ. ಬ್ಯಾಂಕ್ಗಳಿಗೆ ಬೇಕಾಗಿರುವಂಥದ್ದು ಗ್ಯಾರಂಟಿ. ಬಟ್ ಈ ಗ್ಯಾರಂಟಿ ಇಲ್ದಿರೋ ಪೇಪರ್ನ ಇವನೇ ಕ್ರಿಯೇಟ್ ಮಾಡಿಸ್ತಾನೆ ಸಣ್ಣ ಪುಟ್ಟ ಬ್ಯಾಂಕ್ಗಳಿಂದ. ಇದನ್ನೇನು ಮಾಡ್ತಾನೆ, ಸಣ್ಣ ಪುಟ್ಟ ಬ್ಯಾಂಕ್ಗಳಿರುತ್ತಲ್ಲ, ಗೌರ್ಮೆಂಟ್ ಬಾಂಡ್ಸ್ಗಳು ಬೇಕು ಅಥವಾ ಬಾಂಡ್ಸ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಇರೋವಂಥ ಬ್ಯಾಂಕ್ಗಳ ಹತ್ರ ಹೋಗಿ ಇದನ್ನು ಕೊಟ್ಟು ಲಾಭ ಮಾಡ್ಕೊತಾ ಇರ್ತಾನೆ. ಸೊ ಯಾವಾಗ ಆ ಡೇಟ್ ಬರುತ್ತೆ ರಿಸಿಪ್ಟ್ದು, ರಿಸಿಪ್ಟ್ ಅಂದರೆ ಇಷ್ಟೇ ಸಿಂಪಲ್, ಒಂದು ಬಾಂಡ್ ಥರನೇ. ಈ ಬಾಂಡ್ನ ನೀವು ಇಷ್ಟು ದಿನ ಇಟ್ಕೊಂಡು ವಾಪಸ್ ಕೊಟ್ಟರೆ ಅಷ್ಟು ಅಮೌಂಟ್ ಕೊಡುತ್ತೆ ಅನ್ನೋದು. ಇವನೇನು ಮಾಡ್ತಾನೆ, ಆ ಕೆಲ್ಸಕ್ಕೆ ಬಾರ್ದಿರುವಂಥ ವೇಸ್ಟು ರಿಸಿಪ್ಟ್ಗಳನ್ನ ತೊಗೊಂಡು ಬ್ಯಾಂಕಿಗೆ ಕೊಟ್ಟು ಅದನ್ನು ದುಡ್ಡು ಮಾಡಿಕೊಂಡು ಇದನ್ನು ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಯಾವಾಗ ಸ್ಟಾಕ್ಗಳು ತೀರಾ ಹೈ ಹೋಗುತ್ತೆ ಆವಾಗ ಸೆಲ್ ಮಾಡಿ ಆ ಅಮೌಂಟ್ನ ತಂದು ವಾಪಸ್ ಬ್ಯಾಂಕಿಗೆ ಕಟ್ತಿದ್ದ. ಆ ವಾಪಸ್ ಆ ರಿಸಿಪ್ಟ್ಗಳನ್ನ ಕೊಡ್ತಿದ್ರು. ಕೆಲ್ಸಕ್ಕೆ ಬಾರ್ದಿರುವಂಥ ಪೇಪರ್ಗಳನ್ನ ಯೂಸ್ ಮಾಡಿಕೊಂಡು ಇವನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಗೌರ್ಮೆಂಟ್ ಬಾಂಡ್ಸ್ ಅಂದಾಗ ಅಟ್ಲೀಸ್ಟ್ ಒಂದು ಸೆಕ್ಯೂರಿಟಿ ಇತ್ತು. ಈ ಒಂದು ಪೇಪರ್ಗೆ ಯಾವುದೇ ಆದಂತಹ ಒಂದು ಚೂರು ಬೆಲೆ ಇಲ್ದಿದ್ರು ಕೂಡ ಈ ಸಣ್ಣ ಪುಟ್ಟ ಬ್ಯಾಂಕ್ಗಳ ಹತ್ರ ಈ ಒಂದು ಕೆಲಸನ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸಂಪಾದನೆ ಮಾಡ್ತಾನೆ. ಈ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಯಾರಿಗೂ ಒಂದು ಚಿಕ್ಕ ಸಂದೇಹ ಕೂಡ ಬರ್ದಂಗೆ ಎಷ್ಟೋ ಕೋಟಿಗಟ್ಟಲೆ ದುಡ್ಡನ್ನ ಮಾಡ್ತಾನೆ. ಇವನು ಇಷ್ಟೆಲ್ಲ ಅಮೌಂಟ್ಗಳನ್ನ ಸರಿಯಾಗಿ ತಂದು ಸುರಿತಾ ಇರ್ತಾರೆ ಸ್ಟಾಕ್ ಮಾರ್ಕೆಟು. ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಹೊಸ ಕ್ರಾಂತಿನೇ ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬ ಹೈ ಲೆವೆಲ್ಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಜರ್ ಆಗಿ ಕರೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲೇ ಇದ್ದಂಥ ಸ್ಟಾಕ್ ಮಾರ್ಕೆಟ್ ಇದ್ಕಿದಂಗೆ ರೈಸ್ ಕಾಣಿಸುತ್ತೆ ಬಿಕಾಸ್ ಆಫ್ ದಿಸ್ ಹ್ಯೂಜ್ ಮನಿ ಇನ್ವೆಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್. BSE ಆಗಿರ್ಬೋದು, NSE ಆಗಿರ್ಬೋದು, ಇವರೆಲ್ಲ ಏನಾಗುತ್ತೆ, ಈ ಒಂದು ಟ್ರಿಮೆಂಡಸ್ ಹೈ ಮೂವ್ಸಿಂದ ತುಂಬ ಇನ್ವೆಸ್ಟರ್ಸ್ಗಳು ಬರ್ತಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಅವನು ಎಷ್ಟುವರೆಗೂ ಮಾಡ್ತಾನೆ ಅಂದರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋದೇ 2,000 ಕೋಟಿ ಚಿಲ್ಲರೆಗಳ ಮೇಲೆ ಮಾಡ್ತಾನೆ. ಸುಮಾರು ಸ್ಟಾಕ್ಗಳನ್ನ ಅವ್ನು ಪಂಪ್ ಮಾಡಿರ್ತಾನೆ. ಈ ಥರ ಫೇಕಾಗಿ ಅವನು ಇನ್ಫ್ಲೇಷನ್ ಮಾಡಿಕೊಂಡು ಅದರಲ್ಲಿ ಮೊದಲನೇದು ACC ಆಗಿರುತ್ತೆ. ಕೇವಲ 200 ರೂಪಾಯಿ ಇದ್ದಿದ್ದ ಸ್ಟಾಕ್ ಅವನು ಸ್ಟಾರ್ಟಿಂಗ್ ಟ್ರೇಡ್ ಮಾಡಿದಾಗ 9,000 ರೂಪಾಯಿಗೆ ಅವನು ತಗೊಂಡೋಗಿ ನಿಲ್ಸಿರ್ತಾನೆ. ಅಲ್ಲಿವರೆಗೂ ಅವನು ಆಟ ಆಡ್ತಾ ಇರ್ತಾನೆ ಆ ಒಂದು ಸ್ಟಾಕ್ಗಳಲ್ಲಿ ಅಥವಾ ಶೇರ್ಗಳಲ್ಲಿ. ಇದು ನಮ್ಗೇನು ತೋರಿಸುತ್ತೆ ಅಂದರೆ ಹೆಂಗೆ ಒಂದು ಸ್ಟಾಕ್ ಮಾರ್ಕೆಟ್ ಜಸ್ಟ್ ತುಂಬ ಕಮ್ಮಿ ಬೆಲೆ ಇದ್ದಂಥ ಚಿಕ್ಕ ಚಿಕ್ಕ ಕಂಪ್ನಿಗಳು ಜಸ್ಟ್ ಇನ್ಫ್ಲೇಷನಿಂದ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂತ, ಓವರ್ ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ ಅಷ್ಟೇ. ಇದೊಂದೇ ಅಲ್ಲ, ಸುಮಾರು ಕಂಪ್ನಿಗಳನ್ನ ಮಾಡ್ತಾನೆ. ಅದ್ರ ಜೊತೆಗೆ ಇವನು ರಿಲಯನ್ಸ್ ಆಗಿರ್ಬೋದು, ಅಪೋಲೋ ಟೈರ್ಸ್ ಆಗಿರ್ಬೋದು, ಟಾಟಾ ಸ್ಟೀಲ್ ಆಗಿರ್ಬೋದು, BPL ಆಗಿರ್ಬೋದು, ಇನ್ನೂ ಹೆಚ್ಚು ಸ್ಟಾಕ್ಗಳನ್ನ ಮಾಡ್ತಾನೆ. ಲಿಸ್ಟೇ ಇದೆ ಒಂದು ದೊಡ್ಡದು. ತುಂಬಾ ಮಾಡಿದ್ದಾನೆ ಹರ್ಷ. ಇದೆಲ್ಲ ಮಾಡಿಕೊಂಡು ಇವನು ಸರಿಯಾಗಿ ದುಡ್ಡು ಮಾಡ್ತಾರಾಗ ಜನಗಳ ಕಣ್ಣಿಗೆ ಇವನು ಹೀರೋ ಆಗಿಬಿಟ್ಟಿರ್ತಾನೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಹೀ ಈಸ್ ಅ ಹೀರೋ ಕಮ್ ವಿಲನ್ ಅಂತ. ಸ್ಟಾರ್ಟಿಂಗಲ್ಲಿ ಹೀರೋ ಆಗಿ ಮೆರಿತಾನೆ. ಜನಗಳು ಇವನ್ನ ಸ್ಟಾಕ್ ಮಾರ್ಕೆಟಲ್ಲಿ ಅಮಿತಾಬ್ ಬಚ್ಚನ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಲೆವೆಲ್ಗೆ ಬೆಳೀತಾನೆ ಹರ್ಷ. ಇದಿಷ್ಟೇ ಅಲ್ಲ, ಇವನು ಒಂದು ಲೈಫ್ ಸ್ಟೈಲ್ನ ಯಾವ ಒಂದು ಇಂಡಿಯಾದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳು ಫಾಲೋ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಹಣ ಮಾಡ್ತಾನೆ, ಆ ರೇಂಜಿಗೆ ವೆಲ್ತ್ನ ಆಸ್ತಿಗಳನ್ನ ಮಾಡ್ತಾನೆ. ಯಾವುದೇ ಉದಂಥ ಮುಚ್ಚುಮರೆ ಇಲ್ದಿರ ಎಲ್ಲರಿಗೂ ತೋರಿಸ್ತಾ ಇರ್ತಾನೆ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಅಂತ. ಮುಂಬೈಯಲ್ಲಿ ಇವನು ಸ್ವಂತ ಒಂದು ಪ್ರಾಪರ್ಟಿ ಮಾಡ್ತಾನೆ. ಆ ಒಂದು ಪ್ರಾಪರ್ಟಿಯಲ್ಲಿ ಸ್ವಂತ ಒಂದು ಪ್ರೈವೇಟ್ ಗಾಲ್ಫ್ ಏರಿಯಾ ಕೂಡ ಇರುತ್ತೆ. ಅವನ ಹತ್ರ ಇರುವಂಥ ಫಾರಿನ್ ಕಾರ್ಗಳನ್ನ ಲೆಕ್ಕ ಮಾಡಿದ್ರೆ ದೊಡ್ಡ ಲಿಸ್ಟೇ ಬೇಕಾಗಿರುತ್ತೆ. ಆ ಸಮಯದಲ್ಲಿ ಅಷ್ಟು ಕಾಸ್ಟ್ಲಿ ಕಾರ್ಗಳನ್ನ ಯಾರೂ ತೊಗೊಳಕ್ಕಾಗಿರಲ್ಲ. ಅಷ್ಟು ಕಾಸ್ಟ್ಲಿ ಕಾರ್ಗಳನ್ನ ಇವನು ಪರ್ಚೇಸ್ ಮಾಡಿರ್ತಾನೆ. ಯಾವಾಗ ಇಷ್ಟೆಲ್ಲ ಶೋಕೇಸ್ಗಳನ್ನ ಇವನು ಮಾಡ್ತಾ ಇರ್ತಾನೆ, ನಾನು ಇಷ್ಟೆಲ್ಲ ಕೋಟಿಗಟ್ಟಲೆ ಮಾಡಿದ್ದೀನಿ ಹಿಂಗೆಲ್ಲ ತೋರಿಸ್ತಾ ಇರ್ತಾನೆ. ಒಂದು ದಿನ ಅವನ ಅತಿ ಆಸೆಗೆ ತಿಲಾಂಜಲಿ ಇಡುವಂಥ ಒಬ್ಬ ವ್ಯಕ್ತಿ ಬರ್ತಾರೆ. ಅವರೇ ದ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್
ಸುಜಾತಾ ದಲಾಲ್ ಅಂತ. ಹರ್ಷ ಯಾವ ರೀತಿ ದುಡ್ಡು ಮಾಡಿದ್ದಾನೆ ಸ್ಟಾಕ್ ಮಾರ್ಕೆಟಲ್ಲಿ, ಏನೇನೆಲ್ಲ ಮಾರ್ಗಗಳನ್ನ ಯೂಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಅನ್ನೋ ಒಂದು ಆರ್ಟಿಕಲ್ನ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೆ. ಆಗಿನ ಕಾಲದ ಒಂದು ಪ್ರತಿಷ್ಠಿತ ನ್ಯೂಸ್ ಪೇಪರ್ ಆಗಿದ್ದಂಥ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದು ಹರ್ಷನ ಬಾಲಕ್ಕೆ ಇಟ್ಟಂಥ ಬೆಂಕಿ ಆಗಿರುತ್ತೆ. ದೇರ್ ಈಸ್ ಆಲ್ವೇಸ್ ಅನ್ ಎಂಡ್ ಅಂತ ಇರುತ್ತಲ್ಲ, ಅವನ ಎಂಡ್ ಡೇಸ್ ಶುರು ಆಗುತ್ತೆ. ಸೊ ಈ ಒಂದು ಸುದ್ದಿ ಪ್ರಚಾರ ಹೆಂಗಬ್ಬಿತು ಅಂದರೆ, ಅವನ ಜೊತೆ ಟೈಅಪ್ ಆಗಿದ್ದಂಥ ಎಲ್ಲ ಬ್ಯಾಂಕ್ಗಳು, ಸ್ಮಾಲ್ ಬ್ಯಾಂಕ್ ಆಗಿರ್ಬೋದು, ಬಿಗ್ ಬ್ಯಾಂಕ್ ಆಗಿರ್ಬೋದು, ಇವ್ರಿಗೆಲ್ಲ ಎಚ್ಚರಿಕೆ ಗಂಟೆ ಬಾರಿಸ್ದಂಗೆ ಆಗುತ್ತೆ. ಈ ಎಚ್ಚರಿಕೆ ಗಂಟೆಯಿಂದ ಎಚ್ಚೆದ್ದ ಎಲ್ಲ ಬ್ಯಾಂಕ್ಗಳು ಬಂದು ನನ್ನ ಒಂದು ಹಣನ ಕೊಡು ಅಥವಾ ನನ್ನ ಒಂದು ಗೌರ್ಮೆಂಟ್ ಬಾಂಡ್ಸ್ನ ಕೊಡು ಅಂತ ಇವನ್ ತಲೆ ಮೇಲೆ ಕೂತ್ಕೊಳುತ್ತೆ. ಯಾವಾಗ ಇವನ್ಗೆ ವಾಪಸ್ ದುಡ್ಡು ಕೇಳ್ತಾರೆ, ಇವನ್ಗೆ ಕೊಡೋಕ್ಕೇನು ಪ್ರಾಬ್ಲಮ್ ಇರಲಿಲ್ಲ, ಬಿಕಾಸ್ ಇವನ ಹತ್ರ ಅಷ್ಟಿತ್ತು ದುಡ್ಡು, ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಇನ್ವೆಸ್ಟ್ ಮಾಡಿದ್ದ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿರೋಂಥ ಸ್ಟಾಕ್ಗಳ ಬೆಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಾದರೂ ಬಿದ್ದಿಲ್ಲ ಅಂದರೆ ಇವ್ರಿಗೆಲ್ಲಾನು ಕೊಟ್ಟು ಇನ್ನೂ ಪ್ರಾಫಿಟ್ ಮಾಡ್ಬೋದಿತ್ತು ಇವನು. ಹಂಗಾಗಲಿಲ್ಲ, ಇವನು ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಕಮ್ಮಿ ಬೆಲೆಗೆ ಬಂದ್ಬಿಡ್ತು ಸ್ಟಾಕ್ಗಳು. ಬಿಕಾಸ್ ಆಫ್ ದ ನ್ಯೂಸ್ ಪೇಪರ್ ಆರ್ಟಿಕಲ್, ಇವನ ಮೇಲೆ ಮೀಡಿಯಾಗಳು ಎಲ್ಲರೂ ಇವನ ಮೇಲೆ ಪಾಯಿಂಟ್ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಡೀ ಹೋಲ್ ಮಾರ್ಕೆಟ್ಗಳೇ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಇವ್ನು ಮಾಡಿರೋದು ಮೋಸ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮಾರ್ಕೆಟ್ ತೀರಾ ಡೌನ್ ಬಂದ್ಬಿಡ್ತು. ಎಷ್ಟು ಮಟ್ಟಿಗೆ ಬಂತು ಅಂದರೆ, ಅವ್ನು ತಗೊಂಡಿದ್ದಕ್ಕಿಂತ 10 ಪಟ್ಟು 15 ಪಟ್ಟು ಕೆಳಗಡೆ ಹೊರಟೋಯ್ತು. ಅವನು 1 ಕೋಟಿಗೆ ತೊಗೊಂಡಿದ್ರೆ ಇವತ್ತು ಬರೀ 10,000 20,000ಕ್ಕೆ ಬಂದು ಕೂತ್ಕೊಂಡ್ಬಿಡ್ತು. ಇಷ್ಟೆಲ್ಲ ಆದಾಗ ಅವನು ವಾಪಸ್ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಅವ್ನು ಇನ್ವೆಸ್ಟ್ ಮಾಡಿರೋದು 100 ಕೋಟಿ 200 ಕೋಟಿ, ಬಟ್ ಇವನಿಗೆ ಬರ್ತಾ ಇರೋದು 1 ಲಕ್ಷ 2 ಲಕ್ಷ ಅಂದಾಗ ಅವನು ವಾಪಸ್ ಕೊಡೋಕ್ಕೆ ಚಾನ್ಸೇ ಇಲ್ಲ ಬ್ಯಾಂಕ್ಗಳಿಗೆ. ಬಿಕಾಸ್ ಅವನು ಇನ್ವೆಸ್ಟ್ ಮಾಡಿರೋಂಥ ಮನಿ ತೀರಾ ಡೌನ್ ಹೋಗ್ಬಿಟ್ಟಿದೆ. ಸೊ ಇಷ್ಟೆಲ್ಲ ಆಗ್ತಿದ್ದಂಗೆ CBI ಎಂಟ್ರಿ ಕೊಡುತ್ತೆ ಈ ಒಂದು ಕೇಸ್ಗೆ. ಸುಮಾರು 70ಕ್ಕಿಂತ ಹೆಚ್ಚು ಕೇಸ್ಗಳನ್ನ ಇವನ ಮೇಲೆ ಚಾರ್ಜ್ ಮಾಡಿ ಇವನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಕಸ್ಟಡಿಗೆ ತಗೋತಾರೆ, ಇವನು ಮಾಡಿದ್ದಂಥ ಮೋಸಕ್ಕೆ. ಸೊ ಇದಾಗಿ ಸ್ವಲ್ಪ ದಿನಗಳಲ್ಲಿ ಇವನು ಹಾರ್ಟ್ ಫೇಲ್ಯೂರಿಂದ ಸಾಯ್ತಾನೆ. ಬರೀ ಇವನೊಬ್ಬನೇ ಸಾಯಲಿಲ್ಲ, ಆ ಒಂದು ಕೇಸಿಂದ ಸುಮಾರು ಜನನ್ನ ಫಿಸಿಕಲಿ ಮೆಂಟಲಿ 2 ಥರದಲ್ಲೂ ಸಾಯಿಸಿದ್ದಾನೆ. ವಿಜಯ ಬ್ಯಾಂಕ್ ಚೇರ್ಮನ್ ಏನು ಮಾಡ್ತಾನೆ, ಇವನು ಮಾಡಿದಂಥ ಮೋಸದಲ್ಲಿ ಅವನು ಇನ್ವಾಲ್ವ್ ಆಗಿದ್ದರಿಂದ ಅವನು ಬಿಲ್ಡಿಂಗಿಂದ ಬೀಳ್ತಾನೆ. ಇದಷ್ಟೇ ಅಲ್ಲ, ಸುಮಾರು ಜನ ಇವನು ಹಿಂದೆ ಹೋಗ್ತಾರೆ. ಆ್ಯಂಡ್ ಟ್ರೆಷರಿ ಅಫಿಷಿಯಲ್ಸ್ ಯಾರು ಇರ್ತಾರೆ ಅಂದರೆ ಮೇನ್ ಪರ್ಸನ್ಸ್ಗಳು. ಸೊ SBI ಬ್ಯಾಂಕ್ಗಳಾಗಿರ್ಬೋದು, ಯುಕೋ ಬ್ಯಾಂಕ್ ಆಗಿರ್ಬೋದು, ಇವರೆಲ್ಲ ಕೆಲಸನ ಕಳ್ಕೊತಾರೆ. ಬಟ್ ಇದು ಯಾವುದೂ ಅಷ್ಟು ಎಫೆಕ್ಟ್ ಅಲ್ಲ. ಇದು ತುಂಬ ಎಫೆಕ್ಟ್ ಆಗಿದ್ದು ಅಂದರೆ ಕಾಮನ್ ಪೀಪಲ್ಗೆ, ನಮ್ಮಂಥ ನಿಮ್ಮಂಥ ಜನಗಳಿಗೆ. ಸಾವಿರಾರು ಇನ್ವೆಸ್ಟರ್ಸ್ಗಳು ಸುಮಾರು ಲಕ್ಷ ಕೋಟಿಗಟ್ಟಲೆ ಕಳ್ಕೊತಾರೆ. ಕೆಲವರಂತೂ ಸೂಸೈಡೇ ಮಾಡ್ಕೋತಾರೆ, ಕೆಲವರು ಅವರ ಜೀವನದಲ್ಲಿ ಸಂಪಾದನೆ ಮಾಡೋಕ್ಕಾಗದಿರೋಷ್ಟು ಕಳ್ಕೊತಾರೆ. ಇಷ್ಟೆಲ್ಲ ಆಗಿದ್ದು ಬಿಕಾಸ್ ಆಫ್ ದಿಸ್ ಹರ್ಷ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ಅದಕ್ಕೆ, ಒಬ್ಬ ಹೀರೋ ಮತ್ತು ವಿಲನ್ನ ಕತೆ ಇದು. ಹೀರೋನೇ ವಿಲನ್ ಆಗ್ತಾನೆ ಫೈನಲ್ಗೆ. ಇಷ್ಟೆಲ್ಲ ಲಾಸ್ ಆಗ್ತಿದ್ರು ಇಬ್ಬರು ವ್ಯಕ್ತಿಗಳು ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ ಅಸೆಟ್ನ ಅದಕ್ಕಿಂತ ಹೆಚ್ಚೂ ಮಾಡ್ಕೊತಾರೆ. ಅವರು ಯಾರು ಅಂದರೆ ರಾಕೇಶ್ ಜುಂಜುನ್ವಾಲಾ ಹಾಗೂ ರಾಧಾಕಿಶನ್ ದಮಾನಿ. ಇವರು ಇದೇ ಸಮಯದಲ್ಲಿ ಕೋಟ್ಯಾಂತರ ಹಣನ ಸಂಪಾದನೆ ಮಾಡ್ತಾರೆ. ಇವ್ರು ಹೆಂಗೆ ಮಾಡ್ಕೊಂಡ್ರು ಅಷ್ಟೆಲ್ಲ ಜನ ಲಾಸ್ ಆಗ್ತಿದ್ರು ಅಂತ ಕೇಳೋದಾದರೆ, ಯಾವಾಗ ಈ ಕೇಸ್ಗಳು ಬರುತ್ತೆ ಅದಾದಮೇಲೆ ಇವ್ರೇನ ಮಾಡೋಕ್ಕೆ ಹೋಗಿದ್ರೆ ಇವರು ಇವತ್ತು ಇಷ್ಟೊಂದು ಶ್ರೀಮಂತ ವ್ಯಕ್ತಿಗಳಾಗಕ್ಕೆ ಇರ್ತಾ ಇರಲಿಲ್ಲ. ಬಟ್ ಇವರು ಮಾಡಿದ್ದು ಯಾವಾಗ ಅಂದರೆ, ಯಾವಾಗ ಒಂದು ಮಾರ್ಕೆಟ್ ಅಪ್ ಹೋಗ್ತಾನೇ ಇರುತ್ತೆ, ಇವ್ರಿಗೆ ಒಂದು ಡೌಟ್ ಬರುತ್ತೆ, ಏನೋ ಒಂದು ನಡೀತಿದೆ ಇಲ್ಲಿ ಒಳಗಡೆ, ಏನೋ ಆಗ್ಬೋದು ಇಲ್ಲಿ ಅಂತ. ಸೊ ಹೊರಗಡೆ ಜಂಪ್ ಆಗ್ತಾರೆ, ಅಂದರೆ ಅವರ ಒಂದು ಸ್ಟಾಕ್ಗಳನ್ನ ಇನ್ನೂ ಮೇಲಿದ್ದಾಗೇ ಮಾರಿ ಹೊರಗಡೆ ಬರ್ತಾರೆ. ಸೊ ಆ ವ್ಯಕ್ತಿಗಳಾಗಿರೋದ್ರಿಂದನೇ ಇವತ್ತು ಇವರು ಸೇಫ್ ಆಗಿರೋವಂಥದ್ದು ಅಥವಾ ಶ್ರೀಮಂತ ವ್ಯಕ್ತಿಗಳ ಲಿಸ್ಟಲ್ಲಿರೋವಂಥದ್ದು. ಸೊ ಅವರು ಅವತ್ತಿನ ಕಾಲದಲ್ಲಿ ಅರ್ಥ ಮಾಡ್ಕೊಂಡಿದ್ದು ಒಂದು ಸ್ಟಾಕ್ ಅವರ ಒಂದು ಕಂಪನಿ ವ್ಯಾಲ್ಯೂಯೇಷನ್ಗಿಂತ ಓವರ್ ಆಗಿ ವ್ಯಾಲ್ಯೂಯೇಷನ್ ಕೊಡ್ತಿದ್ದಾರೆ ಅಂದರೆ ದೇರ್ ಈಸ್ ಅನ್ ಎಂಡ್ ಫಾರ್ ದ್ಯಾಟ್. ಸೊ ಇವರು ಅದನ್ನು ಅರ್ಥಕೊಂಡು ಜಂಪ್ ಮಾಡ್ತಾರೆ ಹೊರಗಡೆ. ಸೊ ಇವ್ರ ಬಗ್ಗೆನೂ ವಿಡಿಯೋ ಮಾಡೋಣ, ರಾಕೇಶ್ ಜುಂಜುನ್ವಾಲಾ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಇವ್ರ ಬಗ್ಗೆನೂ ವಿಡಿಯೋ ಬರುತ್ತೆ. ಇವರು ಯಾವ ರೀತಿ ಒಂದು ಸ್ಟೋರಿ, ಇವ್ರು ಎಲ್ಲಿ ಹುಟ್ಟಿದ್ದು, ಯಾವ ರೀತಿ ಒಂದು ಹಣ ಮಾಡಿದ್ರು, ಈಗ ಯಾವ ರೀತಿ ನಡೀತಿದೆ ಇವ್ರದ್ದು. ಇವರೆಲ್ಲ ಸಕ್ಸಸ್ಫುಲ್ ಟ್ರೇಡರ್ಸ್ಗಳಾಗಿರ್ತಾರೆ. ಈಗ ಫೈನಲ್ ಆಗಿ ಕನ್ಕ್ಲೂಷನ್ ಬರೋದಾದರೆ, ಹರ್ಷದ್ ಮೆಹ್ತಾ ಸ್ಟೋರಿ ಆಗಿರ್ಬೋದು ಅಥವಾ ನೀರವ್ ಮೋದಿ ಆಗಿರ್ಬೋದು, ವಿಜಯ್ ಮಲ್ಯ ಆಗಿರ್ಬೋದು, ಇವರೆಲ್ಲ ಮಾಡಿದ್ದು ಒಂದೇ, ಲೂಪ್ ಹೋಲ್ಸ್ಗಳನ್ನ ಹುಡುಕಿ ಬ್ಯಾಂಕ್ಗಳಿಗೆ ಮೋಸ ಮಾಡಿದಂತಾಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ಗಳಿಗೆ ಮೋಸ ಮಾಡಿದ್ದಾಗಿರ್ಬೋದು. ಇವ್ರುಗಳಿಂದ ನಮಗೆ ಒಂದು ಎಚ್ಚರಿಕೆ ಗಂಟೆ ಬಾರಿಸ್ದಂಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ನಮ್ಮ ಬ್ಯಾಂಕ್ಸ್ ಆಗಿರ್ಬೋದು ಯಾವತ್ತು ಬೇಕಾದರೂ ದಿಕ್ಕು ದಿವಾಳಿ ಇಲ್ದಂಗೆ ಹೋಗ್ಬೋದು, ನಮ್ಮ ಹಣಗಳು ನಮಗೆ ರಿಟರ್ನ್ ಆಗದೇನೂ ಇರ್ಬೋದು ಅನ್ನೋದು.
ಅಷ್ಟು ಮ್ಯಾನಿಪುಲೇಷನ್ ಮಾಡ್ಬೋದು ನಮ್ಮ ಬ್ಯಾಂಕ್ಗಳನ್ನ, ಅಥವಾ ನಮ್ಮ ಲಾಗಳು ಹಂಗಿದೆ, ಲೂಪೋಲ್ಸ್ಗಳು ಹಂಗಿದೆ ಅನ್ನೋದನ್ನ ತೋರಿಸ್ತಿದೆ. ಯಾವಾಗ ಒಂದು ಸ್ಟಾಕ್ ಮಾರ್ಕೆಟಲ್ಲಿರೋ ಸ್ಟಾಕು ಇದ್ಕಿದಂಗೆ ರಾಕೆಟ್ ಥರ ಬೂಸ್ಟ್ ಆಗಿದೆ ಅಂದರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು, ಇಲ್ಲಿ ಏನೋ ನಡೀತಿದೆ ಅಂತ. ಯಾವ ಒಂದು ಸ್ಟಾಕ್ ನಿಧಾನಕ್ಕೆ ಹತ್ತುತ್ತಿದೆ ಮೆಟ್ಲು ಅಂದರೆ ಅಲ್ಲಿ ಏನೋ ಒಂದು ಲೀಗಲ್ ಆಗಿರುವಂಥ ಆಕ್ಟಿವಿಟೀಸ್ ಇದೆ. ಯಾವಾಗ ಒಂದು ಸ್ಟಾಕ್ ಮಾರ್ಕೆಟ್ ಇಕ್ಕಿದಂಗೆ ನೆನ್ನೆ ಇದ್ದಿದ್ದಕ್ಕೂ ಇವತ್ತಿದ್ದಕ್ಕೂ ತುಂಬ ಡಿಫ್ರೆನ್ಸು, ಅಥವಾ ಹೋದ ವರ್ಷ ಇದ್ದಿದ್ದಕ್ಕೂ ಈ ವರ್ಷ ಇದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂದರೆ ವಿ ಮಸ್ಟ್ ಚೆಕ್. ಐ ಆಮ್ ನಾಟ್ ಸೇಯಿಂಗ್ ರಾಂಗೇ ಅದು ಅಂತ, ಬಟ್ ವಿ ಮಸ್ಟ್ ಚೆಕ್ ಅಲ್ಲಿ ನಡೀತಿದೆ, ಹೆಂಗೆ ಆಗ್ತಿದೆ. ಏನಾದರೂ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿ ಅವರು ಒಳ್ಳೆ ಪ್ರಾಫಿಟ್ ಮಾಡ್ತಿದ್ದಾರಾ? ಈಗ ಟೆಸ್ಲಾ ಲಾಂಚ್ ಆಗಿ ಒಂದು ಕಾರ್ಗಳು ಲಾಂಚ್ ಆದಮೇಲೆ ಅದರ ಸ್ಟಾಕ್ಗಳ ಪ್ರೈಸ್ಗಳು ತುಂಬ ರೈಸ್ ಆಯಿತು. ಆ ಥರ ಏನಾದರೂ ಪ್ರಾಡಕ್ಟ್ಗಳು ಲಾಂಚ್ ಆಗಿದೆಯಾ, ಅಥವಾ ಈ ಥರದ್ದು ಏನಾದರೂ ಇನ್ಫ್ಲೇಷನ್ ಇಂಜೆಕ್ಷನ್ ಆಗ್ತಿದೆಯಾ ಸ್ಟಾಕ್ ಮಾರ್ಕೆಟ್ಗೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಹೇಳೋದು, ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ಬರೀ ಇನ್ವೆಸ್ಟರ್ ಆದರೆ ಏನೂ ಕೆಲ್ಸಕ್ಕೆ ಬರಲ್ಲ. ನಿಮ್ಮ ಹಣನ ನೀವು ಕಳ್ಕೊಂಡು ಒಂದಲ್ಲ ಒಂದಿನ ಈ ಲಾಸ್ ಮಾಡ್ಕೊಂಡಂಥ ಜನಗಳ ಥರ ಆಗ್ಬಿಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಕಲ್ತಿದ್ದೇನೆಂದರೆ, ಅತಿ ಆಸೆ ಒಳ್ಳೆಯದಲ್ಲ, ಅತಿಯಾಗಿ ಬೆಳೀತಾ ಇರೋಂಥ ಕಂಪ್ನಿ ಹಿಂದೆ ಹೋಗೋದು ಒಳ್ಳೆಯದಲ್ಲ. ಇದು ಒಬ್ಬ ಹೀರೋ ವಿಲನ್ ಆದಂಥ ಸ್ಟೋರಿ, ಹರ್ಷದ್ ಮೆಹ್ತಾ. ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಈ ಸ್ಟೋರಿ ಮಾಡಿದ ಉದ್ದೇಶ ಬಂದು, ಒಬ್ಬ ವ್ಯಕ್ತಿ ಹೇಗೆ ಬ್ಯಾಂಕ್ಗಳ ಒಂದು ಸಿಸ್ಟಮ್ಗಳನ್ನ ಅಥವಾ ನಮ್ಮ ಒಂದು ಸರ್ಕಾರದ ಲೂಪೋಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಬ್ಬ ನಾರ್ಮಲ್ ವ್ಯಕ್ತಿ ಅಂತ ತೋರಿಸಿದ್ದು ಅಂತ ವಿಡಿಯೋ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ಬಾಯ್.